ಅವರು ಅದನ್ನ ಹೇಳ್ತಾರೆ, ಹೈಕಮಾಂಡ್ ಡಿಸಿಷನ್ ತೊಗೋಬೇಕಂತ ಅವ್ರು ಹೇಳ್ತಾರೆ. ಅವ್ರ ಮುಂದೆ ಸಹ ಚರ್ಚೆ ಆಗಿದೆ ಹಿಂದ್ಗಡೆ. ನಾವು ಕೂಡ ಆವಾಗ ಹೇಳಿದ್ವಿ ಅಂತ ಹೇಳಿದ್ರು, ಫಸ್ಟ್ಗೆ ಹೇಳಿದ್ದೀವಿ, ಈಗಲ್ಲ ಫಸ್ಟ್ಗೆ ಹೇಳಿದ್ದೀವಿ. ಒಂದೇ ಮಾಡಿದ್ದಾರೆ, ಅದು ಅಂತಿಮವಾಗಿ ಅವ್ರ ತೀರ್ಮಾನ ತೊಗೋಬೇಕಂತ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವರ ಅಂತಿಮ ತೀರ್ಮಾನ ಮುಂಚೆನ 4 ಜನಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ ಅಂತ ಅವಾಗ ಹೇಳಿದ್ರು ಅವರು ಸ್ಟಾರ್ಟಿಂಗ್ಗೆ. ಅದಾಗಿಲ್ಲ, ಅಂತಿಮವಾಗಿ ಅವ್ರು ನಿರ್ಧಾರ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ಸರ್, ಒಂದೇ ಡಿಸಿಎಂ ಇರಬೇಕು ಅನ್ನುವಂಥದ್ದು ಪಾಲಿಸಿ ಆಗಿದೆ, ಹಾಗಾಗಿ ಹೆಚ್ಚುವರಿ ಡಿಸಿಎಂ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತು. ಅದು ನಮ್ಗೆ ಗೊತ್ತಿಲ್ಲ, ನಾವು ಹೇಳಿದಿಲ್ಲ. ಅದೇ ಹೈಕಮಾಂಡ್ ಅಂತ ನಾವು ಹೇಳ್ತಾ ಇದ್ವಿ, ಅದೇ ಸೇಮ್ ಅವರು ಹೇಳೋದನ್ನ ಹೇಳ್ತಾರೆ, ನಾವು ಅದನ್ನ ಹೇಳ್ತೇವೆ. ಹೈಕಮಾಂಡ್ ಡಿಸಿಷನ್ ಅಂತಿಮ ಅಂತ ಹೇಳ್ತಾ ಇದ್ವಿ. ಅದಾಗಿದ್ದರೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗೊಂದು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ, ಶೋಷಿತ ಸಮಾವೇಶ ಅಂತ ದಾವಣಗೆರೆ ಚಿತ್ರದುರ್ಗ 28ಕ್ಕೆ. ಅದಾದಮೇಲೆ ದಾವಣಗೆರೆಯಲ್ಲಿ SC ST ಒಂದು ಸಮಾವೇಶ ಅಲ್ಲೊಂದು ಮಾಡ್ತಾರೆ. ಅದಿನ್ನು ಡೇಟ್ ಫಿಕ್ಸ್ ಮಾಡಿ, ಫೆಬ್ರವರಿ ಡೇಟ್ ಫಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆನೇ ಮಾಡ್ತಿರೋದು ಪೂರ್ವಭಾವಿ. ಸರ್, ಈಗ ಬಿಜೆಪಿ ಹಿಂದುತ್ವದ ಟ್ರಂಪ್ಗಳನ್ನು ಪ್ಲೇ ಮಾಡ್ತಾ ಇದೆ ಸರ್. ಕಾಂಗ್ರೆಸ್ ಜಾತಿವಾರಿ ಡಿಸಿಎಂ ಮಾಡುವ ಮೂಲಕ ಲಾಭ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ಇದೆ ಅನ್ನೋದು. ಇಲ್ಲ, ನಮ್ದು ಮುಂಚೆಯಿಂದ ಇದ್ದಾರೆ, ಇವತ್ತಿಂದ ಅಲ್ಲ. ಡಿಮಾಂಡು ಡೇ 1 ಇದೆ. ಇವ್ರು ಮಾಡಿದ್ರು ಈಗ ಮಾಡ್ತಾ ಇದ್ದಾರೆ. ನಮ್ದು ಡಿಮಾಂಡು ಫಸ್ಟ್ ಡೇ 1 6 ತಿಂಗಳಿಂದನೇ ಸ್ವತಃ CM ಅವರು ಹೇಳಿದಾರೆ ಆಗ್ಬೇಕಂತ. ಆಗಿಲ್ಲ ಅದು. ಸೊ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೋರಾಟ ಬೇರೆ, ನಮ್ಮ ಡಿಮಾಂಡೇ ಬೇರೆ.